ಓಕೆ. ಪಾರಂಪರಿಕ ಸಂಸ್ಕೃತಂ ಟ್ರೆಡಿಷನಲ್ ಕ್ಲಾಸ್ 22. ಮುಂದಿನ ಪಾಣಿನಿಯ ಸೂತ್ರ ಉಪಸರ್ಗಾದೃತಿ ಧಾತೌ. ಉಪಸರ್ಗಾತ್ ಋತಿ ಧಾತೌ ಅಂತ ಪದಚ್ಛೇದ. 3 ಪದಗಳು. ಉಪಸರ್ಗಾತ್ ಋತಿ ಧಾತೌ. ಏನು ಇದರ ಅರ್ಥ? ಅಕಾರಾಂತವಾದ ಉಪಸರ್ಗದ ಪರದಲ್ಲಿ ಅಂದ್ರೆ ಮುಂದೆ. ಮೊದಲನೇ ಪದದ ಕೊನೆಗೆ ಅಕಾರಾಂತವಾದ ಉಪಸರ್ಗ ಇದೆ. ಉಪಸರ್ಗ ಅಂದ್ರೆ ಪ್ರಿಫಿಕ್ಸ್. ಅದರ ಕೊನೆಗೆ ಎಂಡ್ ನಲ್ಲಿ ಅ ಇರಬೇಕು. ಅಂತಹ ಉಪಸರ್ಗದ ಮುಂದೆ ಋಕಾರವು ಆದಿಯಲ್ಲಿರುವ ಧಾತುವು ಬಂದಾಗ, ಇಫ್ ಅ ವರ್ಬ್ ರೂಟ್ ವಿಚ್ ಹ್ಯಾಸ್ ಋ ಇನ್ ದ ಬಿಗಿನಿಂಗ್ ಕಮ್ಸ್. ಋಕಾರವು ಮೊದಲಿನಲ್ಲಿ ಇರುವ, ಋಕಾರದಿಂದ ಶುರುವಾಗುವ ಯಾವುದಾದ್ರೂ ಒಂದು ಧಾತು ಬಂದರೆ, ಅಂದ್ರೆ ಕ್ರಿಯಾಪದ ಬಂದರೆ, ಕ್ರಿಯಾಪದದ ಮೂಲ ರೂಪ ಧಾತು, ಕ್ರಿಯಾಪದವು ಬಂದರೆ ಅಂತ ತಗೊಳ್ಬಹುದು. ಪೂರ್ವ ಮತ್ತು ಪರವರ್ಣಗಳ ಸ್ಥಾನದಲ್ಲಿ ವೃದ್ಧಿಯು ಬರುತ್ತದೆ. ವೃದ್ಧಿ ಕಮ್ಸ್ ಇನ್ ದ ಪ್ಲೇಸ್ ಆಫ್ ಫಸ್ಟ್ ಅಂಡ್ ಸೆಕೆಂಡ್ ಲೆಟರ್ಸ್. ಮೊದಲನೇ ಪದದ ಕೊನೆಯ ಅಕ್ಷರ, ಎರಡನೇ ಪದದ ಮೊದಲನೇ ಅಕ್ಷರ, ಈ ಎರಡೂ ಹೋಗಿ ಆ ಸ್ಥಾನದಲ್ಲಿ ವೃದ್ಧಿ ಬರುತ್ತೆ. ವೃದ್ಧಿ ಅಂದ್ರೆ ಗೊತ್ತು ನಮ್ಗೆ, ಐ, ಔ, ಆ ಈ 3 ಅಕ್ಷರಗಳಿಗೆ ವೃದ್ಧಿ ಅಂತೀವಿ. ಈ ಅಕ್ಷರಗಳು ಬರ್ತವೆ. ಯಾವ ಬೇಸಿಸ್ ಮೇಲೆ? ಅಲ್ಲಿ ಯಾವ ಅಕ್ಷರ ಇದೆ ನೋಡಿ ಅದರ ಬೇಸಿಸ್ ಮೇಲೆ. ಋ ಇರೋದ್ರಿಂದ ಋಕಾರಕ್ಕೆ ವೃದ್ಧಿ ಆಕಾರ. ಆಕಾರ ಯಾವಾಗಲೂ ಉರಣ್ರಪರಹ ಅಂತ ರ ಜೊತೆಗೆ ಬರುತ್ತೆ. ಆರ್ ಅಂತ ಬರುತ್ತೆ ವೃದ್ಧಿ. When a upasarga ending with the letter a is followed by a dhatu starting with r, the ವೃದ್ಧಿ comes in both the places. ಎಕ್ಸಾಂಪಲ್ ನೋಡಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಪ್ರಋಚ್ಛತಿ. ಪ್ರ ಅನ್ನೋದು ಒಂದು ಉಪಸರ್ಗ, ಅದರ ಕೊನೆಗೆ ಆ ಇದೆ. ಅಲ್ಲಿ ಮೇಲೆ ಹೇಳಿದ ಹಾಗೆ ಉಪಸರ್ಗದ ಕೊನೆಯಲ್ಲಿ ಆ ಇರಬೇಕು, ಇದೆ. ಮುಂದೆ ಕ್ರಿಯಾಪದ ಋಚ್ಛತಿ. ಋಚ್ಛತಿ ಅನ್ನೋದು ಕ್ರಿಯಾಪದ, ಕ್ರಿಯಾಪದ ಇರಬೇಕು. ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ. ಋಚ್ಛತಿ ಅನ್ನೋದು ಒಂದು ಕ್ರಿಯಾಪದ, ಧಾತುವಿನಿಂದನೇ ಹುಟ್ಟಿರೋ ಪದ. ಅದರಲ್ಲಿ ಋ ಇದೆ, ಅದರ ಬಿಗಿನಿಂಗ್ ಅಲ್ಲಿ, ಶುರುವಿನಲ್ಲಿ ಋ ಇರಬೇಕು. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಪ್ರ ನಲ್ಲಿರುವ ಆ ಮತ್ತೆ ಋಚ್ಛತಿಯಲ್ಲಿರುವ ಋ ಎರಡೂ ಹೋಗಿ ಅಲ್ಲಿ ವೃದ್ಧಿ ಬರುತ್ತೆ, ವೃದ್ಧಿ ಸಂಧಿ ಆಗತ್ತೆ. ಇಲ್ಲಿ ವೃದ್ಧಿ ಸಂಧಿ ಅಂದ ಕೂಡಲೇ ಐ ಔ ಅಂತ ಬರಿಬಾರ್ದು. ವಿ ಶುಡ್ ನಾಟ್ ರೈಟ್ ಐ ಆರ್ ಔ, ಬಿಕಾಸ್ ಅಕಾರಕ್ಕೆ ಉಚ್ಚಾರಣ ಸ್ಥಾನಂ ಕಂಠ, ಋಕಾರಕ್ಕೆ ಉಚ್ಚಾರಣ ಸ್ಥಾನ ಯಾವುದು? ಮೂರ್ಧ. ಉಚ್ಚಾರಣ ಸ್ಥಾನ ನೋಡಿ ಬರಿಬೇಕು. ಆರ್ ಅನ್ನೋಲ್ಲಿ ಕಂಠನೂ ಇದೆ, ಮೂರ್ಧನೂ ಇದೆ, ಹಾಗಾಗಿ ಆರ್ ಅನ್ನೋದೇ ಬರುತ್ತೆ. ಐ ಔಗೆ ಉಚ್ಚಾರಣ ಸ್ಥಾನ ಬೇರೆ ಇದೆ. Therefore, R comes in the place of a and r. It becomes vruddhi sandhi here. So pra plus richati becomes prarchati. ಉಪಸರ್ಗಾದೃತಿ ಧಾತೌ ಅನ್ನುವ ಸೂತ್ರದಿಂದ ಇದಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ರೀತಿ ವೃದ್ಧಿಯ ರೂಲ್. ಮುಂದಿನ ಸೂತ್ರ ಏಂಗಿ ಪರರೂಪಂ. ಏಂಗಿ ಪರರೂಪಂ. ಏಂಗಿ ಅಕಾರಾಂತವಾದ ಉಪಸರ್ಗದ ಪರದಲ್ಲಿ ಏಂಗ್ ಆದಿಯಲ್ಲಿರುವ ಧಾತುವು ಬಂದಾಗ, ಅಕಾರಾಂತವಾದ ಅಂದ್ರೆ ಅ ಅಕ್ಷರದಿಂದ ಕೊನೆಯಾಗುತ್ತಿರುವ ಉಪಸರ್ಗ. ಉಪಸರ್ಗ ಅಂದ್ರೆ ಪ್ರಿಫಿಕ್ಸ್. ಆ ಉಪಸರ್ಗದ ಮುಂದೆ, ಅಕಾರಾಂತವಾದ ಉಪಸರ್ಗದ ಮುಂದೆ ಏನ್ ಇರುವ ಧಾತು ಬಂದ್ರೆ, ಏನ್ ಎ ಓ ಶುರುವಿನಲ್ಲಿರುವ ಅಂದ್ರೆ ಬಿಗಿನಿಂಗ್ ಅಲ್ಲಿರುವ, ಆದಿಯಲ್ಲಿರುವ ಎ ಮತ್ತೆ ಓ ಅಕ್ಷರ ಇರಬೇಕು. ಅಂದ್ರೆ ಒಂದು ಕ್ರಿಯಾಪದ
ಎ ಓ ಅನ್ನುವಂತಹ ಅಕ್ಷರಗಳಿಂದ ಶುರುವಾಗ್ಬೇಕು. ಇಲ್ಲಿ ಧಾತು ಅಂದ್ರೆ ಕ್ರಿಯಾಪದ ಅಂತ ತಗೊಳ್ಬೇಕು, ಬರೀ ಧಾತುನ್ ಯಾರು ವಾಕ್ಯಗಳಲ್ಲಿ ಉಪಯೋಗಿಸಲ್ಲ. ಎ ಓ ಅನ್ನುವ ಅಕ್ಷರಗಳು ಇರುವ ಧಾತು ಬಂದರೆ ಪೂರ್ವ ಮತ್ತು ಪರವರ್ಣಗಳ ಸ್ಥಾನದಲ್ಲಿ ಮೊದಲನೇ ಪದದ ಕೊನೆಯ ಅಕ್ಷರ ಮತ್ತೆ ಎರಡನೇ ಪದದ ಮೊದಲನೇ ಅಕ್ಷರದ ಸ್ಥಾನದಲ್ಲಿ, ಅಂದ್ರೆ ಆ ಪ್ಲೇಸ್ ನಲ್ಲಿ ಪರರೂಪ ಆದೇಶವಾಗುತ್ತದೆ. ಪರರೂಪ ಅಂದ್ರೆ ಏನು? ಪರ ಅಂದ್ರೆ ಮುಂದಿನ ಅಕ್ಷರ, ಎರಡನೇ ಪದದ ಮೊದಲನೇ ಅಕ್ಷರ ಅದೇ ಬರುತ್ತೆ ಮೊದಲನೇ ಪದದ ಕೊನೆಯ ಅಕ್ಷರದಾಗಿ. ಅಂದ್ರೆ ಎರಡೂ ಜಾಗದಲ್ಲಿ ಮುಂದಿನ ಪದದ ಮೊದಲನೇ ಅಕ್ಷರ ಬರುತ್ತೆ, ಮುಂದಿನ ಪದದ ಮೊದಲನೇ ಅಕ್ಷರ ಉಳ್ಕೊಳ್ಳುತ್ತೆ, ಹಿಂದಿನ ಪದದ ಕೊನೆಯ ಅಕ್ಷರ ಹೊರಟೋಗುತ್ತೆ ಅಂತ ಅರ್ಥ. ಪರರೂಪ ಅಂದ್ರೆ ಪರ ಅಂದ್ರೆ ಮುಂದಿನ ರೂಪ ಬರುತ್ತೆ. ಸೆಕೆಂಡ್ ಲೆಟರ್ಸ್ ಫಸ್ಟ್, ಸೆಕೆಂಡ್ ವರ್ಡ್ಸ್ ಫಸ್ಟ್ ಲೆಟರ್ comes in the place of both the letters. When a upasarga ending with the letter a is followed by a dhatu starting with eng, a o, then pararupa comes in both the places. ಇಲ್ಲಿ ಪರರೂಪ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ, we have to understand it. ಪರ ಅಂದ್ರೆ ಮುಂದಿಂದು, the second word is para, first word is ಪೂರ್ವ, ಆತರ ಅನ್ಕೊಬೇಕು. ಸೆಕೆಂಡ್ ವರ್ಡ್ ನ ಮೊದಲನೇ ಅಕ್ಷರ ಪರವರ್ಣ, ಅಂದ್ರೆ ಅಕ್ಷರ ವರ್ಣ ಲೆಟರ್. ಎರಡನೇ ಪದದ ಮೊದಲನೇ ಅಕ್ಷರ ಎರಡೂ ಜಾಗದಲ್ಲಿ ಬಂದ್ಬಿಡುತ್ತೆ, ಅಂದ್ರೆ ಮೊದಲನೇ ಪದದ ಕೊನೆಯ ಅಕ್ಷರ ಹೊರಟು ಹೋಗುತ್ತೆ ಅಂತ ಅರ್ಥ. ಇದು ಏಂಗಿ ಪರರೂಪಂ ಅನ್ನೋ ಸೂತ್ರದಿಂದ ಆಗುತ್ತದೆ. ಪರರೂಪ ಸಂಧಿ ಅಂತಾನು ಕರಿಬಹುದು ಬೇಕಾದ್ರೆ. ಪ್ರ ಎ ಜತೆ ಅನ್ನೋ ಎಕ್ಸಾಂಪಲ್ ಅನ್ನು ನೋಡಿ. ಲುಕ್ ಎಟ್ ದ ಎಕ್ಸಾಂಪಲ್. ಪ್ರ ಪ್ಲಸ್ ಎ ಜತೆ. ಪ್ರ ಅನ್ನುವಲ್ಲಿ ಇರುವ ಅಕ್ಷರ, ಕೊನೆಯಲ್ಲಿರುವ ಅಕ್ಷರ ಅ. ಪ್ರ ಅನ್ನುವಲ್ಲಿ ಇರುವ ಕೊನೆಯ ಅಕ್ಷರ ಅ. ಪ್ರ ಅನ್ನೋದು ಒಂದು ಉಪಸರ್ಗ, ಅದರ ಮುಂದೆ ಎ ಜತೆ ಅನ್ನುವುದು ಒಂದು ಕ್ರಿಯಾಪದ, ಅದರಲ್ಲಿ ಧಾತು ಇದೆ. ಇಟ್ ಸ್ಟಾರ್ಟ್ಸ್ ವಿತ್ ಏಂಗ್, ಹೈಲೈಟ್ ಮಾಡಿದ್ದೀನಿ. ಏಂಗ್ ಅಂದ್ರೆ ಎ ಮತ್ತೆ ಓ ಅಕ್ಷರಗಳಿಗೆ ಏಂಗ್ ಅಂತಾರೆ. ಅದ್ ಯಾಕಂತಾರೆ ಅನ್ನೋದು ಮತ್ತೆ ಮತ್ತೆ ರೀಕಾಲ್ ಮಾಡ್ಕೊಬೇಕು. ಮಹೇಶ್ವರ ಸೂತ್ರ ಓದ್ಬೇಕು. ಎ ಓಂಗ್ ಐ ಔಚ್ ಹೀಗೆಲ್ಲ ಸೂತ್ರಗಳು ಹೇಳುವಾಗ ಎ ಓಂಗ್ ನಲ್ಲಿ ಎ ಮತ್ತೆ ಓ ಅಕ್ಷರಗಳು ಬರ್ತವೆ. ಏಂಗ್ ಅನ್ನೋದು ಪ್ರತ್ಯಾಹಾರ. ಹಾಗಾಗಿ ಏಂಗ್ ಅಂದ್ರೆ ಏಂಗಿ ಅಂದ್ರೆ ಎ ಮತ್ತೆ ಓ ಅಂತ ಅರ್ಥ ಮಾಡ್ಕೋಬೇಕು. ಎ ಮತ್ತೆ ಓ ಅಕ್ಷರಗಳು, ಎ ಇದೆ, ಎ ಇಸ್ ಏಂಗ್. ಪ್ರ ಮುಂದೆ ಏಂಗ್ ಇದೆ, ಅದು ಇಟ್ಸ್ ಅ ಪಾರ್ಟ್ ಆಫ್ ಅ ವರ್ಬ್ ಆರ್ ವರ್ಬ್ ರೂಟ್. ರೂಲ್ಸ್ ಅಪ್ಲೈ ಆಯ್ತು. ಪರರೂಪ ಆಗ್ಬೇಕೀಗ. ಪರರೂಪ ಅಂದ್ರೆ ಪರ ಅಕ್ಷರ ಯಾವುದು? ಪರ ಅಕ್ಷರ ಎ. ಸೆಕೆಂಡ್ ವರ್ಡ್ಸ್ ಫಸ್ಟ್ ಲೆಟರ್ ಇಸ್ ಎ. ಸೊ ಸೆಕೆಂಡ್ ವರ್ಡ್ಸ್ ಫಸ್ಟ್ ಲೆಟರ್ ಕಮ್ಸ್ ಇನ್ ದ ಪ್ಲೇಸ್ ಆಫ್ ಬೋತ್. ಅಂದ್ರೆ ಇಲ್ಲಿರೋ ಆನು ಹೊರಟೋಯ್ತು, ಇಲ್ಲಿರೋ ಏನು ಹೊರಟೋಯ್ತು ಅಂತ ಅನ್ಕೊಬೇಕು. ಇಲ್ಲಿ ಪ್ರೇ ಅನ್ನೋಲ್ಲಿ ಎ ಮಾತ್ರ ಬಂದಿದೆ ಅಂತ ಅನ್ಕೊಬೇಕು. ಅ ರಿಮೂವ್ ಮಾಡಿದ್ರೆ ಪ್ರ ಇಂದ ಪೃ ಅಂತ ಉಳಿತು, ಅದಕ್ಕೆ ಎ ಆಡ್ ಮಾಡಿದ್ರೆ ಪ್ರೇ ಆಯ್ತು, ಪ್ರೇ ಜತೆ ಅಂತ ಆಯ್ತು. ಉಪ ಓಷತಿ ಉಪೋಷತಿ, ಸೇಮ್. ಉಪ ಅನ್ನೋದು ಒಂದು ಉಪಸರ್ಗ, ಕೊನೆಯಲ್ಲಿ ಆ ಇದೆ, ಆಮೇಲೆ ಓ ಅನ್ನುವ ಅಕ್ಷರ ಬಂದಿದೆ, ಓ ಇಸ್ ಏಂಗ್. ಸೊ ಓಷತಿ ಅನ್ನೋದು ಕ್ರಿಯಾಪದ, ಹಾಗಾಗಿ ಆ ಮುಂದೆ ಓ ಬಂದಾಗ ಇಲ್ಲೇನಾಯ್ತು, ಇದು ಕ್ರಿಯಾಪದದ ಪಾರ್ಟ್ ಆಗಿರೋದ್ರಿಂದ, ಇದು ಉಪಸರ್ಗ ಆಗಿರೋದ್ರಿಂದ ಓ ಅನ್ನೋ ಲೆಟರೇ ಅ ಅನ್ನೋ ಲೆಟರ್ ಜಾಗದಲ್ಲಿ ಬಂದು ಕೂತ್ಕೊಳ್ತು. ಎರಡೂ ಜಾಗದಲ್ಲಿ ಒಂದು ಲೆಟರ್ ಓ ಅನ್ನೋದು ಬಂತು, ಆಗ ಉಪೋಷತಿ ಅಂತ ಆಯ್ತು. ಉಪ ಓಷತಿ ಉಪೋಷತಿ. ಇದು ಅಪವಾದ, ಎಕ್ಸೆಪ್ಷನ್. ಯಾವುದಕ್ಕೆ ಎಕ್ಸೆಪ್ಷನ್? ವೃದ್ಧಿ ಸಂಧಿಗೆ. ಆ ಮುಂದೆ ಎ ಬಂದ್ರೆ ಐ ಆಗುತ್ತೆ ಅಂತ ನಾವೆಲ್ಲ ಕಲ್ತಿದೀವಿ. ಇಲ್ಲಿ ಪ್ರ ಅನ್ನೋಲ್ಲಿ ಆ ಇದೆ, ಎ ಜೊತೆ ಇಲ್ಲಿ ಎ ಇದೆ, ಆ ಪ್ಲಸ್ ಎ ಐ ಆಗಿ ಪ್ರೈ ಜೊತೆ ಆಗ್ಬೇಕಾಗಿತ್ತು, ಉಪೌಷತಿ ಆಗ್ಬೇಕಾಗಿತ್ತು, ಆಗಲ್ಲ. ಏಂಗಿ ಪರರೂಪಂ ಅನ್ನೋ ಸೂತ್ರದಿಂದ ಆಗಲ್ಲ. ಯಾಕೆ ಅಂದ್ರೆ ಪ್ರ ಅನ್ನೋದು ಕಾಮನ್ ಆಗಿರೋ ಯಾವುದೋ ವರ್ಡ್ ನ ಒಂದು ರೂಪ ಅಲ್ಲ. ಇಟ್ಸ್ ನಾಟ್ ಎನಿ ವರ್ಡ್, some word which is ending with a.
ಎ ಜೊತೆ ಅನ್ನೋದು ಯಾವುದೋ ಪದದ ಮೊದಲಿನ ಅಕ್ಷರ ಎ ಇಲ್ಲ ಇಲ್ಲಿ ಎ ಜೊತೆ ಅನ್ನೋಲ್ಲಿ. ಎ ಜೊತೆ ಅನ್ನೋದು ಕ್ರಿಯಾಪದ, ಪ್ರ ಅನ್ನೋದು ಉಪಸರ್ಗ. ಆ ತರ ಇದ್ದಾಗ ಸ್ಪೆಷಲ್ ಕೇಸಸ್ ಅಲ್ಲಿ ವೃದ್ಧಿ ಸಂಧಿನ ಮಾಡಬಾರ್ದು. ನಾವು ಪರರೂಪ ಸಂಧಿಯನ್ನ ಮಾಡಬೇಕು. ಯು ಕ್ಯಾನ್ ಕಾಲ್ ಇಟ್ ಆಸ್ ಪರರೂಪ ಸಂಧಿ, ನೋ ಇಶ್ಯೂಸ್. ಪರರೂಪವನ್ನ ಮಾಡಬೇಕು ಅಂತ ಪಾಣಿನಿಯವರು ಈ ಸೂತ್ರದ ಮೂಲಕ ಹೇಳಿದ್ದಾರೆ. ಹೀಗೆ ಒಂದೊಂದೇ ಸೂತ್ರನ ಮತ್ತೆ ಮತ್ತೆ ಕೇಳಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಿಯಮಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಸೂತ್ರ ಅಚೋಂತ್ಯಾದಿ ಟಿ ಅಂತ. ಸೂತ್ರ ಯಾವುದು? ಅಚೋಂತ್ಯಾದಿ ಟಿ. ಈ ಸೂತ್ರದಲ್ಲಿ 3 ಪದಗಳಿವೆ. ದೇರ್ ಆರ್ 3 ವರ್ಡ್ಸ್ ಇನ್ ದಿಸ್ ಸೂತ್ರ. ಅಚಹ ಪ್ಲಸ್ ಅಂತ್ಯಾದಿ ಪ್ಲಸ್ ಟಿ. ಅಚಹ ಪ್ಲಸ್ ಅಂತ್ಯಾದಿ ಪ್ಲಸ್ ಟಿ, ಅಚೋಂತ್ಯಾದಿ ಟಿ. ಅಂತ್ಯದಲ್ಲಿರುವ ಅಚ್ ಯಾವ ಸಮೂಹಕ್ಕೆ ಮೊದಲನೇ ಅಕ್ಷರವಾಗಿರುತ್ತದೋ ಆ ಸಮೂಹಕ್ಕೆ ಟಿ ಎಂಬ ಹೆಸರು ಬರುತ್ತದೆ. ಇಲ್ಲಿ ಅಚೋಂತ್ಯಾದಿ ಟಿ, ಟಿ ಅನ್ನೋದು ಒಂದು ಹೆಸರು, ಇಟ್ಸ್ ಅ ನೇಮ್, ಸಂಜ್ಞಾ ಅಂತ ಕರಿತೀವಿ. ಯಾವುದೋ ಒಂದಷ್ಟು ಅಕ್ಷರಗಳಿಗೆ ಅಥವಾ ಅಕ್ಷರಕ್ಕೆ ಟಿ ಅಂತ ಹೆಸರು ಕೊಡ್ತಾ ಇದ್ದಾರೆ ಇವರು. ಯಾಕೆ ಕೊಡ್ತಾರೆ ಅಂದ್ರೆ ಅದು ಗ್ರಾಮರ್ ಅಲ್ಲಿ ಉಪಯೋಗ ಆಗುತ್ತೆ ಮುಂದೆ, ಅದಕ್ಕೋಸ್ಕರ. ಯಾವುದಕ್ಕೆ ಟಿ ಅಂತಾರೆ? ಯಾವುದೋ ಒಂದು ಪದದ ಕೊನೆಯಲ್ಲಿ ಅಚ್ ಇದೆ ಅಂತ ಅಂದ್ಕೊಳ್ಳೋಣ. ಅಚ್ ಅಂದ್ರೆ ಸ್ವರ, ವಿ ನೋ ಇಟ್ ಅಕಾರ್ಡಿಂಗ್ ಟು ಮಾಹೇಶ್ವರ ಸೂತ್ರಾಣಿ, ಫ್ರಮ್ ಅ ಟು ಚ, ಐ ವುಂಡ್ ರುಲ್ ರುಟ್ ಎ ಓ ಐ ಔಚ್, ಅದಕ್ಕೆ ಅಚ್ ಅಂತ ಕರಿತೀವಿ, ಸ್ವರ. ಯಾವುದೋ ಒಂದು ಪದದ ಕೊನೆಯಲ್ಲಿ ಅಚ್ಚಿದೆ ಅಂತ ಅನ್ಕೊಂಡ್ರೆ ಅದಾದ್ಮೇಲೆ ಒಂದು ವ್ಯಂಜನ ಬಂತು ಅಂತ ಇಟ್ಕೊಳ್ಳೋಣ. ಆಗ ಆ ವ್ಯಂಜನನು ಸೇರಿಸಿ, ಅಚ್ಚು ಮೊದಲಿಗೆ, ಅದಾದ್ಮೇಲೆ ಒಂದು ವ್ಯಂಜನ, ಅದೆಲ್ಲ ಸೇರಿದ್ರೆ ಒಂದು ಗ್ರೂಪ್ ಆಗುತ್ತೆ. ಯಾವುದೋ ಒಂದು ಪದದ ಕೊನೆಯ ಸ್ವರ, ಲಾಸ್ಟ್ ವೊವೆಲ್. ಆಫ್ಟರ್ ದಟ್ ಲಾಸ್ಟ್ ವೊವೆಲ್, ಇನ್ ಕೇಸ್ ದೇರ್ ಇಸ್ ಅ ಕಾನ್ಸನೆಂಟ್, ಸುಮಾರು ಪದಗಳು ಬರ್ತವೆ. ಈಗ ತತ್ ಅಂತ ಬಂದ್ರೆ ತ ಅನ್ನೋಲ್ಲಿ ಕೊನೆಗೆ ಆ ಇದೆ, ಆದ್ಮೇಲೆ ಒಂದು ವ್ಯಂಜನ ತ ಅಂತಿದೆ, ಅಲ್ಲಿ ಅತ್ ಅನ್ನೋದು ಒಂದು ಗ್ರೂಪ್ ಆಯ್ತು, ಸಮೂಹ. ಆ ಗ್ರೂಪ್ಗೆ ಟಿ ಅಂತ ಹೆಸರು ಕೊಡ್ತಾರೆ. ಅಜಂತ ಶಬ್ದ ಆಗಿದ್ರೆ, ರಾಮ ಅಂತ ಆಗಿದ್ರೆ ಮುಂದೆ ವ್ಯಂಜನ ಇಲ್ಲ, ಕೊನೆಯ ಅಚ್ಗೆ ಟಿ ಅಂತ ಹೇಳ್ಬಿಡ್ಬೋದು. ಲಾಸ್ಟ್ ವೊವೆಲ್, ಅಕಾರಾಂತ ಪುಲ್ಲಿಂಗ ರಾಮ ಶಬ್ದ, ಅಕಾರಾಂತಹ, ಕೊನೆಗೆ ಆ ಇದೆ, ಅದಾದ್ಮೇಲೆ ಯಾವುದೇ ಕಾನ್ಸನೆಂಟ್ ಇಲ್ಲ. ಸೊ ಆ ಇಸ್ ಓನ್ಲಿ ಟಿ. ಆ ಇಸ್ ಓನ್ಲಿ ಟಿ ಅಂದ್ರೆ ಆಗೆ ಟಿ ಅಂತ ಹೆಸರು ಗ್ರಾಮರ್ ಅಲ್ಲಿ. ಇದು ಗ್ರಾಮರ್ ಭಾಷೆ. ಆ ಅಂತಹ ಅಕಾರಕ್ಕೆ ಟಿ ಅಂತ ಹೆಸರು. ಹಲಂತ ಶಬ್ದ ಆಗಿದ್ರೆ, ಹಲಂತ ಶಬ್ದ ಅಂದ್ರೆ ವ್ಯಂಜನ ಕೊನೆಯಲ್ಲಿರೋ ಶಬ್ದ ಆಗಿದ್ರೆ, ಅದೇ ತತ್ ಶಬ್ದ ಹೇಳಿದೆ ಈಗ ನಾನು. ಅಂತಹ ಶಬ್ದದಲ್ಲಿ ಕೊನೆಯ ವ್ಯಂಜನ ಮತ್ತು ಅದರ ಹಿಂದಿರುವ ಅಚ್, ಲಾಸ್ಟ್ ಕಾನ್ಸನೆಂಟ್ ಅಂಡ್ ದ ವೊವೆಲ್ ಬಿಫೋರ್ ದಟ್, ಅದೇ ತತ್ ಶಬ್ದ ಆದ್ರೆ ಅತ್ ಅನ್ನೋ ಪಾರ್ಟ್. ವಾಚ್ ಅಂತ ಶಬ್ದ ಅಂದ್ರೆ ಆಚ್ ಅನ್ನೋದು, ಯಾವುದೇ ಪದ ಆಗ್ಲಿ, ವಿದ್ವಸ್, ಅಸ್ ಅನ್ನೋದು, ಇದಕ್ಕೆಲ್ಲ ಟಿ ಅಂತ ಹೆಸರು. ದ ಅಚ್ ಇನ್ ದ ಎಂಡ್ along with its next letter or letters get the name T. In Ajanta words, the last ach, and in Halanta words, the last Vyanjana and the previous ach get the name T. T ಅನ್ನುವ ಹೆಸರು ಬರುತ್ತದೆ. ಅರ್ಥ ಮಾಡ್ಕೊಂಡಿರ್ಬೇಕು. ಮುಂದೆ ಈ ಟಿ ಅನ್ನೋ ಹೆಸರು ನಮ್ಗೆ ಉಪಯೋಗಕ್ಕೆ ಬರುತ್ತೆ. ವಿ ರಿಕ್ವೈರ್ ಇಟ್ ಸಮ್ವೇರ್. ಎಲ್ಲಿ, ಹೇಗೆ ಅರ್ಥ ಮಾಡ್ಕೊಳ್ಳೋಣ. ವಿ ವಿಲ್ ಲರ್ನ್ ದಟ್. ಸೊ ದಿಸ್ ಮಚ್ ವಿ ಹ್ಯಾವ್ ಟು ರಿಮೆಂಬರ್ ಹಿಯರ್. ಈಗ ಅಮರಕೋಶ ನೋಡೋಣ. ಸನತ್ ಕುಮಾರೋ ವೈಧಾತ್ರಃ ಸ್ವರ್ವೈದ್ಯಾವಶ್ವಿನಿ ಸುತೌ ನಾಸತ್ಯಾವಶ್ವಿನೌ ದಸ್ರಾವಶ್ವಿನೇಯೌ ಚ ತಾವುಭೌ ಸ್ತ್ರಿಯಾಂ ಬಹುಷ್ವತ್ಸರಸಃ ಸ್ವರ್ವೇಶ್ಯ ಉರ್ವಶೀ ಮುಖಾಃ ಉರ್ವಶೀ ಮೇನಕಾರಂಭಾ
ಘೃತಾಚಿ ಚ ತಿಲೋತ್ತಮ ಸುಕೇಶಿ ಮಂಜುಘೋಷಾದ್ಯಾಃ ಕಥ್ಯಂತೆ ಅಪ್ಸರಸೋ ಬುಧೈಃ ಸನತ್ಕುಮಾರೋ ವೈಧಾತ್ರಃ ಸ್ವರ್ವೈದ್ಯಾವಶ್ವಿನಿ ಸುತೌ ನಾಸತ್ಯಾವಶ್ವಿನೌ ದಸ್ರಾವಶ್ವಿನೇಯೌ ಚ ತಾವುಭೌ ಸ್ತ್ರಿಯಾಂ ಬಹುಷ್ವಪ್ಸರಸಃ ಸ್ವರ್ವೇಶ್ಯ ಉರ್ವಶೀ ಮುಖಾಃ ಉರ್ವಶೀ ಮೇನಕಾರಂಭಾ ಘೃತಾಚಿ ಚ ತಿಲೋತ್ತಮಾ ಸುಕೇಶಿ ಮಂಜುಘೋಷಾದ್ಯಾಃ ಕಥ್ಯಂತೆ ಅಪ್ಸರಸೋ ಬುಧೈಃ. ಯಾವ್ಯಾವ ಪದಗಳನ್ನು ಹೇಳಿದ್ದಾರೆ ಇದರಲ್ಲಿ? ಲೆಟ್ಸ್ ಸಿ. ಸನತ್ ಕುಮಾರ ಅಂತ ಒಬ್ಬ, ಯಾರವನು? ಬ್ರಹ್ಮನ ಒಬ್ಬ ಮಗ, ಸನತ್ ಕುಮಾರ ಫಸ್ಟ್ ಒಂದ್ ಪದ. ಇನ್ನು ದೇವ ವೈದ್ಯರಾದ ಅಶ್ವಿನಿ ದೇವತೆಗಳ ಕೆಲವು ಹೆಸರುಗಳಿವೆ, ಅದೆಲ್ಲ ಒಟ್ಟಿಗೆ ಕೊಟ್ಟಿದ್ದಾರೆ, 4-5. ಸನತ್ ಕುಮಾರ್ ಅಂತ ಒಂದೇ ಹೆಸರು, ಅವನು ಬ್ರಹ್ಮನೊಬ್ಬ ಮಗ, ನೆನ್ಪಿಟ್ಕೊಳ್ಳೋಣ. ಸನತ್ ಕುಮಾರ ಯಾರು ಅಂದ್ರೆ ಬ್ರಹ್ಮಪುತ್ರ ಅಂತ ನೆನ್ಪಿಟ್ಕೊಳ್ಳೋಣ. ಅಶ್ವಿನಿ ದೇವತೆಗಳ ವಿವಿಧ ಹೆಸರುಗಳು, ಅಥವಾ ಅಶ್ವಿನಿ ದೇವತೆಗಳು, ಬೇರೆ ಬೇರೆ ಅಶ್ವಿನಿ ದೇವತೆಗಳು ಅಂತಾನೆ ಅನ್ಕೊಳ್ಬಹುದು. ಸ್ವರ್ವೈದ್ಯ ಅಶ್ವಿನಿ ಸುತ, ವೈಧಾತ್ರ ನಾಸತ್ಯ ಅಶ್ವಿನ್, ದಸ್ರಾ ಅವ್ರ ಅಣ್ಣ ತಮ್ಮ ದಸ್ರಾ ಅಂತ, ಆಶ್ವಿನೇಯ ಇಷ್ಟೆಲ್ಲ ಹೆಸರಿದೆ ಅವರಿಗೆ. ಸ್ವರ್ವೈದ್ಯ, ಅಶ್ವಿನಿ ಸುತ, ವೈಧಾತ್ರ, ನಾಸತ್ಯ, ಅಶ್ವಿನ್, ದಸ್ರಾ, ಆಶ್ವಿನೇಯ. ಇವ್ರು ಜನರೇಷನ್ಸ್ ಆಫ್ ಜನರೇಷನ್ ಅಂತ ಪರ್ವದಲ್ಲಿ ಇವ್ರು ಹೇಳ್ತಾರೆ ದೇವತೆಗಳೆಲ್ಲ. ಈಗ ಇಂದ್ರ ಅಂದ್ರೆ ಒಂದು 1000 ವರ್ಷದಿಂದನೋ ಇದ್ದ ಒಬ್ಬನೇ ಇಂದ್ರ, ಈಗನೂ ಒಬ್ಬನೇ ಇಂದ್ರ ಅಂತೆಲ್ಲ ಅಲ್ಲ, ಅವ್ರಿಗೂ ಟರ್ಮ್ ಮುಗಿದ ಹಾಗೆ ಅವ್ರು ಚೇಂಜ್ ಆಗ್ತಿರ್ತಾರೆ ಅಂತ. ಇಟ್ಸ್ ಅ ಪೊಸಿಷನ್ ಅಂತ. ವಾಯು ಅಂದ್ರೆ ಅವನು ಒಬ್ಬ ಪೊಸಿಷನ್. ಆಮೇಲೆ ಅಗ್ನಿ ಅಂದ್ರೆ ಅವನು ಒಬ್ಬ, ಅದೊಂದು ಪೊಸಿಷನ್. ಒಬ್ಬನೇ ಅಗ್ನಿ ಇಲ್ಲ, ಒಬ್ಬನೇ ಇಂದ್ರ ಇಲ್ಲ, ಒಬ್ಬನೇ ವಾಯು ಇಲ್ಲ, ಹೀಗೆ ಬೇರೆ ಬೇರೆ ಚೇಂಜ್ ಆಗ್ತಿರ್ತಾರೆ ಅವ್ರ ಪೊಸಿಷನ್ಸ್ ಅದು ಅಂತ. ಹಾಗೆ ಅಶ್ವಿನಿ ದೇವತೆಗಳು ಚೇಂಜ್ ಆಗ್ತಾರೆ ಅನ್ನೋ ಬಹುಶಃ, ಅದಕ್ಕೆ ಅವ್ರಿಗೆ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ರೀತಿ ಇವೆ. ಈಗ ಪುರಂದರ ಅಂತ ಒಬ್ಬ ಇಂದ್ರ, ಅವ್ರಿಗೆ ಬೇರೆ ಹೆಸರು ಇರುತ್ತೆ. ಈಗ ಪ್ರೈಮ್ ಮಿನಿಸ್ಟರ್ ಅನ್ನೋದು ಡೆಸಿಗ್ನೇಷನ್, ಹಾಗೆ ಇಂದ್ರ ಅನ್ನೋದು ಒಂದು ಡೆಸಿಗ್ನೇಷನ್, ವಾಯು ಅನ್ನೋದು ಒಂದು ಡೆಸಿಗ್ನೇಷನ್. ಸೊ ಈ ರೀತಿ ಇರ್ತಾರೆ ಅಂತ ಬರ್ದಿದ್ದಾರೆ. ಸೊ ಮೇ ಬಿ ಟ್ರೂ, ಆ ಥರನೇ ಇರಬಹುದು, ನಮ್ಮ ಹಾಗೇನೆ ಅವರು ಕೂಡ ಅಂತ. ಸ್ವಲ್ಪ ಜಾಸ್ತಿ ಶಕ್ತಿಶಾಲಿಗಳು ದೇವತೆಗಳು. ಆಶ್ವಿನೇಯ, ಇವರೆಲ್ಲ ಅಶ್ವಿನಿ ದೇವತೆಗಳ ವಿವಿಧ ಹೆಸರುಗಳು. ನೆಕ್ಸ್ಟ್ ಅಪ್ಸರಸಃ, ಸ್ವರ್ಗದ ವೇಶ್ಯೆಯರು, ಸ್ವರ್ಗದ ಅಪ್ಸರೆಯರು. ಯಾರ್ಯಾರು? ಉರ್ವಶಿ, ಮೇನಕ, ರಂಭಾ, ಘೃತಾಚಿ, ತಿಲೋತ್ತಮ, ಸುಕೇಶಿ, ಮಂಜುಘೋಷ. ಇವರೆಲ್ಲ ಕೆಲವು ಅಪ್ಸರೆಯರು, ಸ್ವರ್ಗದಲ್ಲಿ ಇರುವ ಅಪ್ಸರೆಯರು. ಡಾನ್ಸ್ ಮಾಡ್ತಾರೆ, ಸ್ವರ್ಗದಲ್ಲಿರೋರ್ನ ಸಂತೋಷವಾಗಿ ಇಡ್ತಾರೆ. ಆರ್ಟಿಸ್ಟ್ಗಳು ಇವರೆಲ್ಲ. ಉರ್ವಶಿ, ಮೇನಕ, ರಂಭಾ, ಘೃತಾಚಿ, ತಿಲೋತ್ತಮ, ಸುಕೇಶಿ, ಮಂಜುಘೋಷ. Some are listed in the shlokas we practiced today.